ನೀವು ಸರೋಜಿನಿ ಮಹಿಷಿ ವರದಿ ಅದೊಂಥರ ಆ ವಿಷಯ ಕ್ಲೀಶೆಯಾಗಿ ಹೋಗ್ಬಿಟ್ಟಿದೆ. ಅದು ಅದು ವರದಿ ಒಪ್ಪಿದಾಗ ಸರ್ಕಾರ ಒಪ್ಕೊಂಡಿದೆ ಅದನ್ನ, ಆದ್ರೆ ಅದನ್ನು ಶಾಸನಬದ್ಧಗೊಳಿಸಿಲ್ಲ. ಅದನ್ನ ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಕೆಲವು ಬದಲಾವಣೆ ಅಗತ್ಯ ಇದೆ ಅಂತ ಹೇಳಿ ಅಭಿಪ್ರಾಯಪಟ್ಟಾಗ ಅದಕ್ಕೊಂದು ಸಮಿತಿಯನ್ನ ಮಾಡಿದೆ. ಬಹುಶಃ ಎಲ್ ಹನುಮಂತಯ್ಯನವರು ಸಿದ್ದರಾಮಯ್ಯನವರು ಅಧ್ಯಕ್ಷ ಆಗಿದ್ದ ಅಂತ ಕಾಣಿಸ್ತಿದ್ದೆ, ನನಗೆ ನೆನಪಾಗದು. ಆ ಸಮಿತಿಯಲ್ಲಿ ನಾನು ಇದ್ದೆ. ಆ ಸಮಿತಿಯಲ್ಲಿ ನಾವು ಈ ಸಮಕಾಲೀನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇವತ್ತಿನ ಅಂಕಿಅಂಶಗಳನ್ನ ಗಮನದಲ್ಲಿಟ್ಕೊಂಡು ಕೆಲವು ಪರಿಷ್ಕಾರ ಮಾಡಿ ಮತ್ತೆ ಸರ್ಕಾರಕ್ಕೆ ನಾವು ಕೊಟ್ಟರು. ಆ ಸರ್ಕಾರ ಅದನ್ನು ಅಂಗೀಕರಿಸ್ತು. ನಾವು ಅದನ್ನು ಹೇಳಿ ಬರೀ ಸರ್ಕಾರ ಒಂದು ವರದಿ ಅಂಗೀಕರಿಸಿದ್ರಾಗಲ್ಲ, ಅದಕ್ಕೆ ಶಾಸನಬದ್ಧತೆ ಬರೆದ ಹೊರತು ಅನುಷ್ಠಾನ ಕ್ರಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಇನ್ನೂ ಕೂಡ ನಾವು ಸರೋಜಿನಿ ಮಹಿಷಿ ವರದಿಯನ್ನು ಒಪ್ಕೊಂಡಿದ್ದೀವಿ ಅಂತ ಹೇಳಿದ್ರು ಕೂಡ ಅದನ್ನು ಅನುಷ್ಠಾನ ತರೋದು ಹೇಗೆ ಅನ್ನೋ ಬಗ್ಗೆ ಇನ್ನೂ ಮೀನಮೇಷ ಎಣಿಸ್ತಾ ಇರೋದು ಸ್ವಲ್ಪ ನಿರಾಸೆ ಉಂಟು ಮಾಡಿದೆ. ಗಡಿನಾಡು ಕನ್ನಡಿಗರ ಸಮಸ್ಯೆಗಳಾಗಿರ್ಬೋದು ಅಥವಾ ಹೊರನಾಡು ಕನ್ನಡಿಗರ ಸಮಸ್ಯೆಗಳು, ಮುಖ್ಯವಾಗಿ ಹೇಳೋದಾದ್ರೆ ಉದ್ಯೋಗ ಮೀಸಲಾತಿಯ ಸಮಸ್ಯೆಗಳು ಇನ್ನೂ ಕೂಡ ಬಗೆಹರಿದಿಲ್ಲ. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಅಥವಾ ನಿಮ್ಮ ಮಾತುಗಳು? ಅದನ್ನ ನಮ್ಮ ಕನ್ನಡ ಚಳುವಳಿ ಹೋರಾಟದ ಇವರು ಬಂಧುಗಳು ತುಂಬಾ ಪ್ರಯತ್ನ ಮಾಡಿದ್ದಾರೆ ಅದರ ಬಗ್ಗೆ. ಮತ್ತೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದಲೂ ಅದರ ಬಗ್ಗೆ ಪ್ರಯತ್ನ ನಡೆದಿದೆ. ಬಹಳ ಮುಖ್ಯವಾದ ಅದು ಉದ್ಯೋಗದಲ್ಲಿ ಕನ್ನಡಿಗರಿಗೆ ಆದ್ಯತೆ. ಅವ್ರು ಬೇರೆ ಯಾವ ರಾಜ್ಯದಲ್ಲಿ ಕೇಳ್ತಾ ಇಲ್ಲ, ಕನ್ನಡ ನೆಲದಲ್ಲಿ ಆದ್ಯತೆ ಕೇಳ್ತಾ ಇದ್ದಾರೆ. ಅದೊಂದು ಅವ್ರ ಹಕ್ಕು ಅಂತ ನಾನು ಭಾವಿಸಿದ್ದೇನೆ. ಆ ದೃಷ್ಟಿಯಿಂದ ಉದ್ಯೋಗದಲ್ಲಿ ಆದ್ಯತೆ ಕೊಡುವ ಈಗೇನು ಸರ್ಕಾರ ಕೆಲವು ಕ್ಷೇತ್ರಗಳಲ್ಲಿ ಮೀಸಲಾತಿ ಮಾಡಿದ್ದಾರೆ, ಆದರೆ ಅದು ಸಾಲದು, ಇನ್ನು ಕಟ್ಟುನಿಟ್ಟಾಗಿ ಆಗಬೇಕು. ಆ ಕಟ್ಟುನಿಟ್ಟಾದ ಕ್ರಮ ಕೈಗೊಳ್ಳೋದು ಇನ್ನೂ ಸರ್ಕಾರದ ಕೆಲಸ ಇದೆ ಅಂತ ನಾನು ಭಾವಿಸಿದ್ದೇನೆ. ಕೇಂದ್ರ ಸರ್ಕಾರದ ಕೆಲವು ಪರೀಕ್ಷೆಗಳಲ್ಲಿ ಕನ್ನಡ ಬರೀಲಿಕ್ಕೆ ಅವಕಾಶ ಇಲ್ಲ. ಈಗ ಸ್ವಲ್ಪ ನಮ್ಮ ಹೋರಾಟಗಾರರ ಹೋರಾಟದಿಂದ ಮತ್ತು ಸಾರ್ವಜನಿಕವಾದ ಒತ್ತಡದಿಂದ ಕನ್ನಡದಲ್ಲಿ ಕೆಲವು ಪರೀಕ್ಷೆಗಳು ಬರೀಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಲ್ಲಿ ಪ್ರಶ್ನೆ ಪತ್ರಿಕೆಗಳು ಕನ್ನಡದಲ್ಲಿರಬೇಕು, ಉತ್ತರಗಳು ಕನ್ನಡದಲ್ಲಿರಬೇಕು, ಮೌಲ್ಯಮಾಪನ ಕನ್ನಡಿಗರೇ ಮಾಡುತ್ತಾರೆ. ಇದ್ರ ಕಡೆ ಗಮನ ಕೊಡಬೇಕು. ಯಾಕೆಂದರೆ ಉದ್ಯೋಗದ ಯುವಜನರಿಗೆ ಸಂಬಂಧಪಟ್ಟಂಥದ್ದು, ಅವರು ಭಾವಜೀವಿಗಳಾಗಿರ್ತಾರೆ. ಅದರಿಂದ ಅದಕ್ಕೆ ಸ್ವಲ್ಪ ಗಮನ ಕೊಟ್ಟರೆ ಸಹಜವಾಗಿ ಯಾವುದೇ ಸರ್ಕಾರ ಬರಲಿ ಆ ಸರ್ಕಾರಕ್ಕೆ ಅವರು ಬೆಂಬಲ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.